ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಮಹಿಳಾ ಆಯೋಗದಿಂದ ಪೊಲೀಸ್ ಅಧೀಕ್ಷಕರಿಗೆ ಪತ್ರವನ್ನ ಬರೆಯಲಾಗಿದೆ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮಹಿಳಾ ಆಯೋಗದಿಂದ ಪೊಲೀಸ್ ಅಧೀಕ್ಷಕರಿಗೆ ಪತ್ರವನ್ನ ಬರೆಯಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತೆ ಆಗ್ರಹಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಕ್ರಮ ಕೈಗೊಂಡು ವರದಿಯನ್ನ ನೀಡುವಂತೆ ಆಯೋಗ ಮನವಿಯನ್ನ ಮಾಡಿಕೊಂಡಿದೆ. ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮಹಿಳಾ ಆಯೋಗದಿಂದ ಪೊಲೀಸ್ ಅಧೀಕ್ಷಕರಿಗೆ ಪತ್ರವನ್ನ ಬರೆಯಲಾಗಿದೆ. ತನಿಖೆಯನ್ನ ಮಾಡಿ ವರದಿಯನ್ನ ಕೊಡುವಂತೆ ಇದೀಗ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತೆ ಆಗ್ರಹಿಸಲಾಗಿದೆ. ಕ್ರಮ ಕೈಗೊಂಡು ವರದಿಯನ್ನ ನೀಡುವಂತೆ ಆಯೋಗ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ನಗರಸಭೆ ಪೌರಾಯುಕ್ತೆಗೆ ಅಸಭ್ಯವಾಗಿ ಮಾತನಾಡಲಾಗಿತ್ತು. ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ನಿಂದಿಸಿದ್ರು. ರಾಜೀವ್ ಗೌಡ ಅಲ್ಲಿದ್ದಂಥ ಅಧಿಕಾರಿಗೆ ಈ ರೀತಿಯಾಗಿ ಮಾಡಿದ್ದು ಸರಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಇದೀಗ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಅಮೃತಾ ಗೌಡ ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಟ್ಟಿದ್ರು. ಅವರು ಮಾಡಿರುವಂತಹ ಪ್ರತಿಯೊಂದು ಮಾತುಗಳು, ಆಡಿರುವಂತಹ ಮಾತುಗಳು ಯಾವುದೂ ಕೂಡ ಸರಿ ಇಲ್ಲ, ಮನಬಂದಂತೆ ಮಾತನಾಡಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು. ಜೊತೆಯಲ್ಲಿ ಹೆದರುಕೊಂಡಿದ್ರು ಅಮೃತಾ ಗೌಡ ಅವರು, ಕಣ್ಣೀರನ್ನ ಇಟ್ಟಿದ್ರು, ಆದ್ರೂ ಕೂಡ ಬಿಟ್ಟಿರ್ಲಿಲ್ಲ. ರಾಜೀವ್ ಗೌಡ ಬೆದರಿಕೆಯನ್ನ ಹಾಕಿದ್ರು. ಈ ನಿಟ್ಟಿನಲ್ಲಿ ಪೊಲೀಸ್ ಅಧೀಕ್ಷಕರಿಗೆ ಮಹಿಳಾ ಆಯೋಗ ಪತ್ರವನ್ನ ಕೂಡ ಬರೆದಿದೆ. ಕ್ರಮವನ್ನ ತೆಗೆದುಕೊಳ್ಳುವಂತೆ ಆಗ್ರಹಿಸಲಾಗಿದೆ.